ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದ ಬಾಳು ಬೆಳಗುಂದಿ 12 ಕೋಟಿಗೂ ಅಧಿಕ ವೀಕ್ಷಣೆ ಪಡೆದ ಕುಣಿತಾಳೋ ಕುಣಿತಾಳೋ ಗೀತೆ. ಕನ್ನಡಿಗರ ಮನಗೆದ್ದ ಹಳ್ಳಿ ಹೈದನ ಜಾನಪದ ಹಾಡುಗಳು. ಕುರಿಗಾಹಿಯ ಸಾಹಿತ್ಯದ ಮೋಡಿಗೆ ಮರುಳಾದ ಜನ. ಉತ್ತರ ಕರ್ನಾಟಕದ ಪ್ರತಿಭೆಗೆ ಉಘೆ ಎಂದ ಅಭಿಮಾನಿಗಳು. ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಜನಪದ ಲೋಕದ ಅಪ್ಪಟ ದೇಶಿ ಪ್ರತಿಭೆ. ಕೋಗಿಲೆಯಂತೆ ಹಾಡುವ ಇವರ ಕಂಠವನ್ನ ಈಗ ಇಡೀ ಕರುನಾಡೆ ಮೆಚ್ಚಿಕೊಳ್ಳುತ್ತಿದೆ. ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಈ ಸಂಗೀತದ ಕಲೆಯು ಬಾಳು ಬೆಳಗುಂದಿಯಂತಹ ಅನೇಕ ಕಲಾವಿದರಿಗೆ ಕರಗತವಾಗಿರುವ ಕಾರಣಕ್ಕೆ ಉತ್ತರ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಉತ್ತರದ ಕೀರ್ತಿ ಈಗ ಎಲ್ಲೆಡೆ ಪಸರಿಸಲು ಈ ಯೂಟ್ಯೂಬ್ ಪ್ರತಿಭೆಗಳು ಕಾರಣವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಬಾಳು ಬೆಳಗುಂದಿ ಮೂಲತಃ ಹಾವೇರಿ ಜಿಲ್ಲೆಯ ಕತ್ರಿಕೊಪ್ಪ ಎಂಬ ಹಳ್ಳಿಯವರಾಗಿದ್ದಾರೆ. ಆರಂಭದ ದಿನಗಳಲ್ಲಿ ಕುರಿ ಕಾಯುವುದರ ಜೊತೆಗೆಯೇ ಜಾನಪದ ಗೀತೆಗಳಿಗೆ ಮಾರು ಹೋದ ಇವರು ಕ್ರಮೇಣ ಸ್ವಂತ ಹಾಡುಗಳನ್ನು ರಚಿಸಿ ಗಾಯನ ಮಾಡಲು ಶುರು ಮಾಡ್ತಾರೆ. ಬಳಿಕ ಡಿಜಿಟಲ್ ಲೋಕದತ್ತ ಆಕರ್ಷಿತರಾದ ಬಾಳು ತಮ್ಮದೇ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಅಕೌಂಟ್ ತೆರೆದು ತಾವು ಹಾಡಿರುವ ಹಾಡುಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ತನ್ನ ಕಂಠಸಿರಿಯನ್ನ ಸಾಹಿತ್ಯಾಸಕ್ತರಿಗೆ ತಲುಪಿಸ್ತಾ ಇದ್ದ ಬಾಳು ಬೆಳಗುಂದಿ ಕೇಳುಗರಿಂದ ಮೆಚ್ಚುಗೆ ಪಡಿತಾ ಇದ್ರು. ಬಳಿಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಾಡಿನ ಜೊತೆಗೆಯೇ ಅದರ ವಿಡಿಯೋ ಚಿತ್ರೀಕರಿಸಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ತಮ್ಮದೇ ಆದ ಒಂದು ತಂಡ ಕಟ್ಟಿಕೊಂಡು ಪತ್ನಿ ಮಾಲಾಶ್ರೀಯ ಜೊತೆಗೆ ಗೀತೆಗಳನ್ನು ಶೂಟ್ ಮಾಡುವ ಇವರ ವಿಡಿಯೋಗಳು ಹಾಗೂ ಶಾರ್ಟ್ಗಳು ಸಹ ಜನರಿಗೆ ಅತ್ಯಂತ ಹತ್ತಿರವಾಗಿವೆ. ಅಲ್ಲದೆ ಇವರು ಒಂದು ವಿಡಿಯೋವನ್ನ ತಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು, ಕೆಲವೇ ಗಂಟೆಗಳಲ್ಲಿಯೇ ಅತಿ ಹೆಚ್ಚು ಜನರನ್ನ ತಲುಪಿ ಅವರ ಮನಸ್ಸನ್ನ ಗೆಲ್ಲುತ್ತದೆ. ಅಷ್ಟೊಂದು ಆಕರ್ಷಕವಾದ ಸಾಹಿತ್ಯವನ್ನ ರಚಿಸುವಲ್ಲಿ ಈ ಬಾಳು ಬೆಳಗುಂದಿ ನಿಸ್ಸೀಮರಾಗಿದ್ದಾರೆ ಅನ್ನುವುದನ್ನ ಅವರ ಹಾಡುಗಳೇ ನಮಗೆ ಹೇಳುತ್ತವೆ. ಬಾಳು ಬೆಳಗುಂದಿ ಅನ್ನೋ ಹೆಸರು ಪ್ರಸ್ತುತ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಸದ್ದು ಮಾಡ್ತಾ ಇರುವ ಜಾನಪದ ಶಕ್ತಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇವರೀಗ ಸದ್ಯ ಜೀ ಕನ್ನಡದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರ ಪ್ರಸಾರವಾಗುವ ಸರಿಗಮಪ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವ ಮೂಲಕ ತೀರ್ಪುಗಾರರ ಹಾಗೂ ಕರ್ನಾಟಕದ ಮನೆ ಮನಗಳನ್ನ ಗೆಲ್ಲುತ್ತಿದ್ದಾರೆ. ಇನ್ನು ನಾನಾ ಶೈಲಿಯ ಸಾಹಿತ್ಯಗಳಿಂದ ಇವರು ರಚಿಸಿರುವ ಒಂದೊಂದು ಹಾಡುಗಳು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಬಾಳು ಬೆಳಗುಂದಿಯವರ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ಅಪ್ಲೋಡ್ ಮಾಡಿರುವ ಹಾಡುಗಳು ಕೋಟ್ಯಾಂತರ ವ್ಯೂಸ್ ಪಡೆದಿವೆ ಅಂದ್ರೆ ಎಲ್ಲರೂ ನಂಬಲೇಬೇಕು. ಎಸ್, 16 ಲಕ್ಷಕ್ಕೂ ಅಧಿಕ ಯೂಟ್ಯೂಬ್ ಫಾಲೋವರ್ಸ್ಗಳನ್ನು ಹೊಂದಿರುವ ಈ ಹಳ್ಳಿ ಹೈದ ಬಾಳು ಬೆಳಗುಂದಿಯವರ ಚಾನೆಲ್ನಲ್ಲಿ ಕುಣಿತಾಳೋ ಕುಣಿತಾಳೋ ಅನ್ನೋ ಜಾನಪದ ಹಾಡು 12 ಕೋಟಿಗೂ ಅಧಿಕ ವೀಕ್ಷಕರ ಮನಗೆದ್ದಿದ್ದು, ಈ ಮೂಲಕ ಅತಿ ಹೆಚ್ಚು ವೀಕ್ಷಣೆ ಪಡೆದ ಜಾನಪದ ಗೀತೆ ಎಂಬ ಖ್ಯಾತಿ ಪಡೆದಿದೆ. ಅಲ್ಲದೆ ಲಂಗ ದಾವಣ್ಯಾಗ ಮಸ್ತ್ ಕಾಣತಿ ಲಾವಣ್ಯ ಅನ್ನೋ ಸಖತ್ ಹೆಜ್ಜೆ ಹಾಕಿರುವ ಈ ಹಾಡು ಸಹ 8 ಕೋಟಿಗಿಂತಲೂ ಹೆಚ್ಚಿನ ವೀಕ್ಷಣೆ ಪಡೆದಿರುವ ಗೀತೆಯಾಗಿದೆ. ಇದಲ್ಲದೆ ಕಿತ್ತ ಒಗದ ಬರ್ಬೇಕಾ ಕೊಳ್ಳಾನ ತಾಳಿ ಅಪ್ಪಗ ಹುಟ್ಟಿರ ನಾಳಿ ಅನ್ನೋ ಈ ಫೀಲಿಂಗ್ ಗೀತೆಯೂ ಸಹ 3ನೇ ಸ್ಥಾನದಲ್ಲಿ ಅಂದ್ರೆ 2 ಕೋಟಿಗೂ ಅಧಿಕ ಜನರ ಮನಮುಟ್ಟಿದೆ. ಇದೊಂದು ಅದ್ಭುತ ಸಾಹಿತ್ಯ. ಈ ಹಾಡನ್ನ ನಾನು ದಿನಾಲು 20 ರಿಂದ 30 ಸಲ ಕೇಳ್ತೀನಿ ಅಣ್ಣ. ನಿಮ್ಮ ಹಾಡುಗಳು ಅಂದ್ರೆ ನಮ್ಗೆ ಭಾಳ ಇಷ್ಟ ನೋಡ್ರೆ. ನಮ್ಮ ಉತ್ತರ ಕರ್ನಾಟಕ ಸಾಹಿತ್ಯಕ್ಕೆ ಇನ್ನೂ ಬರಗಾಲ ಬಂದಿಲ್ಲ ಅನ್ನೋದು ನೀನು ಮತ್ತೊಂದು ಸಲ ತೋರಿಸಿಕೊಟ್ಟಿದ್ದೀಯಾ, ಅಭಿನಂದನೆಗಳು ನಿಮಗೆ ಎಂಬಂತಹ ತರಹವೇರಿ ಕಮೆಂಟ್ಗಳು ಸಹ ಈ ಗೀತೆಗೆ ವ್ಯಕ್ತವಾಗಿವೆ. ಇನ್ನು ಹಿಂಗ್ ನಗಬ್ಯಾಡ ಎದೆಯಾಗ ಎಳತಾವ ಹುಳ ಈ ಹಾಡು ಸಹ 2 ಕೋಟಿಗಿಂತಲೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. ಅಲ್ಲದೆ ನಾನು ಯಾವತ್ತೂ ಜನಪದ ಹಾಡುಗಳನ್ನ ಕೇಳೋದಿಲ್ಲ ಅಣ್ಣ, ಆದ್ರ ನಿಮ್ಮ ಹಾಡು ಕೇಳಿದ್ಮ್ಯಾಲ ನಾನು ದಿನಾ ಜಾನಪದ ಹಾಡ ಕೇಳದೆ ನಿದ್ದಿನ ಮಾಡಂಗಿಲ್ಲ ಅಣ್ಣ. ಶಬ್ಬೀರ ಡಾಂಗೆ ಅವರ ಹಾಡುಗಳನ್ನ ಬಿಟ್ರ ನಿಮ್ಮನ ಹಾಡು ಕೇಳ್ತೀವಿ ನೋಡ್ರೆ. ಅಂದ್ರೂ ನಿಮ್ಮ ಹಾಡುಗಳು ಒಟ್ಟ ಸೂಪರ್ ಆದವು ನೋಡ್ರೆ. ಕೇಳ್ಕೊಂತ ಕುಂತ್ರ ಮಸ್ತ್ ಇರ್ತಾವ್ ನೋಡ್ರಿ ಎಂದೆಲ್ಲ ಅಭಿಮಾನಿಗಳು ಬಾಳು ಬೆಳಗುಂದಿಯವರ ಹಾಡುಗಳ ಬಗ್ಗೆ ತಮ್ಮ ಪ್ರೀತಿ ಅಭಿಮಾನ ತೋರ್ತಿದ್ದಾರೆ. ಏನೋ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಸಖತ್ ಹವಾ ಸೃಷ್ಟಿಸಿರುವ ಬಾಳು ಬೆಳಗುಂದಿ ಕರ್ನಾಟಕದಾದ್ಯಂತ ತಮ್ಮ ಜಾನಪದ ಹಾಡುಗಳ ಮೂಲಕವೇ ಜನರಿಗೆ ಚಿರಪರಿಚಿತರಾಗಿದ್ದಾರೆ. ನಿಂತ ಸ್ಥಳದಲ್ಲಿಯೇ ಕ್ಷಣಾರ್ಧದಲ್ಲಿಯೇ ಪದಗಳನ್ನ ಪೋಣಿಸಿ ಸಾಹಿತ್ಯ ರಚಿಸುವ ಇವರ ಈ ಕಲೆಗೆ ಚಿತ್ರರಂಗದ ಖ್ಯಾತ ನಾಮರೇ ನೆಬ್ಬೆರಗಾಗಿದ್ದಾರೆ. ಅಲ್ಲದೆ ಯಾವುದೇ ದಣಿವು ಆಯಾಸವಿಲ್ಲದೆ ಅತ್ಯಂತ ಸರಾಗವಾಗಿ ಇಂಪಾಗಿ ಹಾಡುವ ಇವರ
ಧ್ವನಿಯೂ ಸಹ ಕೋಟ್ಯಾಂತರ ಜನರ ಕಿವಿಗಳನ್ನ ತಂಪಾಗಿಸಿದೆ. ಈ ಜಾನಪದ ಜಾದುಗಾರ ಬಾಳ ಬೆಳಗುಂದಿಯವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವ ಅನೇಕ ಹಾಡುಗಳಿಗೆ ಜನರು ತಮ್ಮದೇ ಆದ ಅಭಿಮಾನ ಪೂರ್ವಕ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ಅಂಕಗಳನ್ನೇ ಬದುಕಿನ ಮಾನದಂಡವನ್ನಾಗಿಸಿರುವ ಈ ಸಮಾಜದಲ್ಲಿ ತಮ್ಮ ಅಸಾಮಾನ್ಯ ಕಲೆಯಿಂದ ಇಡೀ ಕರುನಾಡೆ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವ ಸಾಮಾನ್ಯ ಕುರಿಗಾಹಿ ಹಳ್ಳಿ ಹೈದ ಬಾಳು ಬೆಳಗುಂದಿ ಮಾತ್ರ ನಿಜಕ್ಕೂ ಜಾನಪದ ಲೋಕವನ್ನ ಬೆಳಗುತ್ತಿರುವ ಮೋಡಿಗಾರ ಅಂದ್ರೆ ತಪ್ಪಾಗಲಾರದು.